ಸಲೀಂ ಅಹಮದ್ ಸಾಹೇಬ್. ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು, ಸಂಸದರ ಸನ್ಮಾನ್ಯ ಡಿ ಸಿ ಚಂದ್ರಶೇಖರ್ ಅವರೇ, ಹಿರಿಯ ಮುಖಂಡರ ಸನ್ಮಾನ್ಯ ಕೆ.ಜೆ. ಜಾರ್ಜ್ ಅವರೇ, ದಿನೇಶ್ ಗುಂಡೂರಾವ್ ಅವರೇ, ಈಶ್ವರ್ ಖಂಡ್ರೆ ಅವರೇ, ಶ್ರೀಮತಿ ಮುತ್ತಮ್ಮ ಅವರೇ, ಆಂಜನೇಯ ಅವರೇ, ಎಐಸಿಸಿ ಸೆಕ್ರೆಟರಿ ಸಂದೀಪ್ ಅವರೇ, ಟಿ.ವಿ. ಮೋಹನ್ ಅವರೇ, ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ, ಬ್ಲಾಕ್ ಕಾಂಗ್ರೆಸ್ಸು ಮುಂಚೂಣಿಗಳ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಜಾರ್ಜ್ ಅವರು, ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಮಾತನಾಡಿದ್ದಾರೆ. ರಾಜೀವ್ ಗಾಂಧಿ ಒಬ್ಬ ಅಪರೂಪದ ಅದ್ಭುತ ರಾಜಕಾರಣಿ, ಸಂಪರ್ಕ ಕ್ರಾಂತಿಯ ಹರಿಕಾರ. ಈ ದೇಶದಲ್ಲಿ ಲಕ್ಷಾಂತರ ಯುವಕರನ್ನ ನಾಯಕರನ್ನಾಗಿ ಹೊಡೆದ ಕೀರ್ತಿ ಸನ್ಮಾನ್ಯ ರಾಜೀವ್ ಗಾಂಧಿ. ಇವತ್ತು ಈ ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ, ದೇಶ ಬೆಳವಣಿಗೆ ಆಗಬೇಕಾದ್ರೆ, ದೇಶ ಸುಭದ್ರವಾಗಿರ್ಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಚಿಂತನೆ ಸನ್ಮಾನ್ಯ ರಾಜೀವ್ ಗಾಂಧಿ. ಈ ದೇಶದ 21ನೇ ಶತಮಾನ ಇತ್ತು ಕನ್ಸರ್ನ್ ಕಂಡಿದ್ರು ರಾಜೀವ್ ಗಾಂಧಿ. ಇವತ್ತು ಏನು ಕಂಪ್ಯೂಟರ್, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ರಾಜೀವ್ ಗಾಂಧಿ ಕೊಟ್ಟಿದ್ರು. ಈಗಾಗಲೇ ಹೇಳಿದ್ರು 18 ವರ್ಷ ಯುವಕರಿಗೆ ಅಧಿಕಾರ ಕೊಡಬೇಕಂತ. ಆ ಬಗ್ಗೆ ಸ್ವಲ್ಪ ಚರ್ಚೆ ನಡೀತು. ಯಾಕೆ ನಾನು NSU ಕೂಡ ಇದ್ದೆ. ಸಾಕಷ್ಟು ಲೀಡರ್ಗಳು ವಿರೋಧ ಮಾಡಿದ್ರು. ರಾಜೀವ್ ಗಾಂಧಿ ತಪ್ಪು ಮಾಡ್ತೀರಾ, ಯುವಕರಿಗೆ ಅಧಿಕಾರ ಕೊಡಬೇಡಿ, 18 ವರ್ಷ ಯುವಕರಿಗೆ ಕೊಡಬೇಡಿ ಅಂತ ಮಾತನ್ನು ಹೇಳ್ತಾರೆ. ಒಂದು ಸಭೆ ರಾಜೀವ್ ಗಾಂಧಿ ಹೇಳ್ತಾರೆ, ಈ ದೇಶ ಬೆಳಿಬೇಕಾದ್ರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ 18 ವರ್ಷ ನೋಡಿ ಅವರ ಚಿಂತನೆ ನೋಡಿ. ಆವಾಗ ಚಿಂತೆ ಇವತ್ತು ದೇಶ ಬೆಳಿಬೇಕಾದ್ರೆ, ಉಳಿಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ಯುವಕರ ಕೈಯಲ್ಲಿ ನಾಯಕತ್ವ ಇರಬೇಕು ಅಂತ. ಅದೇ ಚಿಂತನೆ ಇವತ್ತು ರಾಹುಲ್ ಗಾಂಧಿ ಅವರಿದೆ. ಅದೇ ಚಿಂತನೆ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಅವರ ಪ್ರತಿಬಿಂಬ ಇವತ್ತು ರಾಹುಲ್ ಗಾಂಧಿ. ಇವತ್ತು ರಾಜೀವ್ ಗಾಂಧಿ ಅವರ ಬಗ್ಗೆ ಹೇಳಬೇಕಂದ್ರೆ ಬಹುಶಃ ಗಂಟು ಕಟ್ಟಲೇಬೇಕು. ನನ್ನ NSU ಅಧ್ಯಕ್ಷನಾಗಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಮಾಡಿದ್ರು. ಒಂದು ಘಟನೆ ಹೇಳ್ತೀನಿ ನಾನು. ಅದು ನಮಗೆ ರಾಜೀವ್ ಗಾಂಧಿಗೆ ಪರಿಚಯ ಅಂತ ಹೇಳೋದು ಮಾತಲ್ಲ. 1989ರಲ್ಲಿ ನನಗೆ ಇದೇ ಬಿನ್ನಿಪೇಟೆಯಲ್ಲಿ ಟಿಕೆಟ್ ಅಸೆಂಬ್ಲಿ ಅನೌನ್ಸ್ ಮಾಡಿದ್ರು. ಯಾವ ಕಾರಣಗಳಿಂದ ನಂದು ತಪ್ಪೋಯ್ತು. ಅದಾದ್ಮೇಲೆ ಡೆಲ್ಲಿ ಹೋದ್ರೆ ಕರೆದ್ರು ರಾಜೀವ್ ಗಾಂಧಿ ಅವರು. ನಾವೆಲ್ಲ ಹುಡುಗರು ಅವಾಗ, ನಂತ ಲಕ್ಷಾಂತರ ಯುವಕರು ಗೊತ್ತಿದೆ ಅವ್ರಿಗೆ. ಕರೆದ್ರು, ವಾರ್ಡ್ ಬೆಟ್ಸಲ್ಲಿ ಹೇಗೆ ಆಗೈತೆ, ಯಾಕಂದ್ರೆ ನಾನು ನಿಮ್ಗೆ ಟಿಕೆಟ್ ಕೊಟ್ಟಿದ್ದೆ, ಹೇಗೆ ತಪ್ಪೋಯ್ತು ಅಂತ ಕೇಳಿದ್ರು. ಸರ್ ನಾನು ಹೇಳೋದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ಡೋಂಟ್ ವರಿ, ಐ ಮೇಕ್ ಎ ಬೋರ್ಡ್ ಚೇರ್ಮನ್ ಅಂತ ಹೇಳಿ ಕೂಡಲೇ ವೀರೇಂದ್ರ ಪಾಟೀಲ್ಗೆ ಫೋನ್ ಮಾಡಿ ಈ ಸಲೀಂ ಅಹಮದ್ ನೀವು ಚೇರ್ಮನ್ ಮಾಡ್ಬೇಕಾದ್ರೆ ಅಂತ ಮಾತಾಡಿದ್ರು. ಅದು ಹೇಳಿ 8-9 ತಿಂಗಳಾಯ್ತು. ನಾನು ಚೇರ್ಮನ್ ಆಗಲಿಲ್ಲ, ಮಾಡಿರಲಿಲ್ಲ. ಅವಾಗ ಒಂದು DCC PCC ಕಾನ್ಫರೆನ್ಸ್ ಮೌಲಂಕರ್ ಹಾಲಲ್ಲಿ ಡೆಲ್ಲಿ ನಡೀತು. ಇಡೀ ದೇಶದ ಎಲ್ಲ ಲೀಡರ್ಗಳು ಬಂದಿದ್ರು. ಅವ್ರು ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ, ಕಾಂಗ್ರೆಸ್ ಅಧ್ಯಕ್ಷ. ನಿಮ್ಗೆ ಗೊತ್ತಿದೆ, ಸಭೆ ಆದ್ಮೇಲೆ ಹಿಂದ್ಗಡೆ ಹಾಲಲ್ಲಿ ರಾಜ್ಯ ಮಟ್ಟಿಗೆ ಎಲ್ಲ ರಾಜ್ಯಗಳನ್ನ ಕರೆಸಿ, ಲೀಡರ್ ಕರೆಸ್ಬಿಟ್ಟು ಚರ್ಚೆ ಮಾಡ್ತಾರೆ ರಾಜೀವ್ ಗಾಂಧಿ ಅವರು. ಸೊ ನಾನು ಮತ್ತೆ ರಮನಾಥ್ ರಾಯ್ ಪಕ್ಕದಲ್ಲಿ ನಿಂತಿದ್ರು. ಅಲ್ಲಿ ಸಾವಿರಾರು ಜನ ನಿಂತಿದ್ದಾರೆ. ಅವ್ರು ಪಾಸ್ ಆದ್ರು, ಸೆಕ್ಯೂರಿಟಿ ಎಲ್ಲ ಇದ್ರು. ಈಗ ಹೋಗ್ತಾ ಇರುವಾಗ ನಾನು ಜಸ್ಟ್ ಕೈ ಮುಗಿಸ್ತಾ ಸಲೀಂ ಅಹಮದ್ ಸರ್ ಮುಂದೆ ಹೋದ್ರು, ವಾಪಸ್ ಹಿಂದೆ ಬಂದ್ರು. ಸಲೀಂ ಡಿಡ್ ವೀರೇಂದ್ರ ಪಾಟೀಲ್ ಮೇಕ್ ಯು ಚೇರ್ಮನ್ ಅವ್ರು ನಾಟ್? ನೋಡಿ ಅವರ ಚಿಂತನೆ. ಆ ಬಿಸಿಯಲ್ಲೂ ಕೂಡ ಒಬ್ಬ ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರನ್ನು ತಯಾರು ಮಾಡಿ ರಾಜೀವ್ ಗಾಂಧಿ ಅವರು ಅವರ ಭಾವನೆ, ಅವರ ಚಿಂತನೆ ವಿಶೇಷವಾಗಿ ಯುವಕರು ಕಾಂಗ್ರೆಸ್ ಬಗ್ಗೆ ಇತ್ತು. ಈ ವಿಚಾರವನ್ನು ರಮಾನಾಥ್ ರೈ ಅವರು ಅದಕ್ಕೆ ಸಾಕ್ಷಿ. ನಾನು ಹೇಳಿ ರಮಾನಾಥ್ ಎಲ್ಲ ಹೇಳ್ಕೊಂಡು ಹೋದ್ರು, ನೋಡಿ ರಾಜೀವ್ ಗಾಂಧಿ ಅವರು ಯುವಕರಿಗೆ ಮತ್ತೆ NSU ಅವರಿಗೆ ಯೂತ್ ಕಾಂಗ್ರೆಸ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಆ ಹಿನ್ನೆಲೆಯಲ್ಲಿ ರಾಜೀವ್ ಗಾಂಧಿ ಸಮಯದಲ್ಲಿ ಇವತ್ತು ಹಲವಾರು ರಾಜ್ಯ ಮುಖ್ಯಮಂತ್ರಿಗಳಿಗೆ ಆಗಿದ್ದಾರೆ, ಮಂತ್ರಿಗಳೇ ಆಗಿದ್ದಾರೆ, MP ಗಳಾಗಿದ್ದಾರೆ, ಲಕ್ಷಾಂತರ ಕಾರ್ಯಕರ್ತರ ನಾಯಕರುವಂತಹ ಕೀರ್ತಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರನ್ನು ಮಾತನ್ನು ಹೇಳ್ತಾ, ಇನ್ನು ಹಲವಾರು ಆಗಿದ್ರು ಕೂಡ ನಾವೆಲ್ಲ ಇವತ್ತು ನಮ್ಮ ಚಿಂತನೆಗಳನ್ನ, ರಾಜೀವ್ ಗಾಂಧಿಯ ಚಿಂತನೆ ಯುವಕರಿಗೆ ಹೆಚ್ಚು ಅಧಿಕಾರ, ಆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿದೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ರಾಹುಲ್ ಗಾಂಧಿ ಇವತ್ತು ಅದೇ ಹೆಜ್ಜೆಯಲ್ಲಿ ಇವತ್ತು ಇರ್ತಾ ಇದ್ದಾರೆ. ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾರೆ, ಯುವಕರಿಗೆ ಶಕ್ತಿ ಬರಬೇಕು, ಯುವಕರಿಗೆ ಹೋರಾಟ ಅಧಿಕಾರ ಕೊಡಬೇಕು, ಯುವಕರಿಗೆ ನಾನು ಅವಕಾಶ ಮಾಡಿಕೊಟ್ಟು ಹೇಳಂತ ಮಾತು ಹೇಳ್ತಾರೆ. ಇವತ್ತು ವಿಶ್ವಾಸದಿಂದ ನಾನು ಹೇಳ್ತೀನಿ, ಇವತ್ತು ಬರೆದಿಟ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಅಧಿಕಾರಕ್ಕೆ ಬಂದು ಸಾಮಾನ್ಯ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಇದೇ ರಾಜೀವ್ ಗಾಂಧಿ ಚಿಂತನೆ, ಇದೇ ರಾಹುಲ್ ಗಾಂಧಿ ಚಿಂತನೆ. ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವದಲ್ಲಿ, ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ನೀಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಿ, ಇವತ್ತು ನರೇಂದ್ರ ಮೋದಿ ಅವರು ಅಬ್ಕಿ ಬಾತ್ 400 ಪಾರ ಹೇಳಿದ್ರು. ಎಲ್ಲಿ 400 ಪಾರ ಆಯಿತು? ಜನ ಮನೆ ಕಳಿಸಿದ್ರು.
ಕೇರಳ 25 ಸೀಟ್ ಬರ್ತಾರೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇತ್ತು. 240 ಇದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ಯಾವ ವಿಕಾಸ ಮಾಡಿಲ್ಲ, ಸಬ್ಕಾ ಸಾಥ್ ಮಾಡಿಲ್ಲ. ಯಾರು ಹೇಳ್ದಂಗೆ ಸಬ್ಕಾ ವಿನಾಶ ಮಾಡಿದ್ರು. ಅದರಿಂದ ಇವತ್ತು ರಾಜೀವ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷದ ಈ ಸಿದ್ಧಾಂತಗಳನ್ನು ನಡೀಬೇಕು. ಮತ್ತು ರಾಜೀವ್ ಗಾಂಧಿ ಆದರ್ಶಗಳನ್ನೆಲ್ಲ ನಡೀಬೇಕಾಗಿದೆ. ಅದೇ ರೀತಿ ದೇವರಾಜ್ ಅವರ ಚಿಂತನೆ ಈಗಾಗಲೇ ಹಲವಾರು ಮುಖಂಡರು ಹೇಳಿದ್ದಾರೆ. ಅವರ ಸಾಮಾಜಿಕವಾಗಿ ಬಡವರಿಗೆ ದೊಡ್ಡ ಶಕ್ತಿ ಕೊಡುವಂತಹ ಧೀಮಂತ ನಾಯಕ ದೇವರಾಜ್ ಅವರು. ಅವರ ಆದರ್ಶಗಳನ್ನು ಕೂಡ ನಾವು ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ಇವತ್ತು ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮ ನಾವು ಭಾಗಿದ್ವಿ. ಅದು ರಾಜೀವ್ ಗಾಂಧಿ ನಮ್ಮ ಜೊತೆ ಇಲ್ಲ, ಅವ್ರು ಇರ್ತಾ ಇದ್ರೆ ಬಹುಶಃ ಒಂದು 15 ವರ್ಷ ಈ ದೇಶ ಪ್ರಧಾನಮಂತ್ರಿಯಾಗಿ ಕನಿಷ್ಠವಾಗಿ ಇರ್ತಾ ಇದ್ರು. ಈ ದೇಶದ ಐಕ್ಯತೆಗೆ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾರೆ ಅವರು. ಅವ್ರನ್ನ ನಾವು ಸ್ಮರಿಸ್ಕೋಬೇಕು. ಅವರ ಆದರ್ಶಗಳ ಮೇಲೆ, ಅವರ ಚಿಂತನೆಗಳ ಮೇಲೆ, ವಿಶೇಷವಾಗಿ ನಮ್ಮ ಯುವಕರಿಗೆ, ಮಹಿಳೆಯರಿಗೆ ಕೊಟ್ಟಂತ ಶಕ್ತಿಯನ್ನ, ಯಾರು ಶಕ್ತಿ ಕೊಟ್ಟಿದ್ದಾರೆ ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕು ಅಂತ ಮಾತನ್ನು ಹೇಳಿ 12 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಕಾಂಗ್ರೆಸ್. ಧನ್ಯವಾದಗಳು ಸಲೀಂ ಸಾಹೇಬರಿಗೆ. ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯ ನಾಯಕಿ ಬೋಟಮ್ಮ ಅವರು ಮಾತಾಡ್ತಾರೆ. ನಮ್ಮ ಪಕ್ಷದ ಮರೆಯಲಾಗದ ಮಾಣಿಕ್ಯಗಳಾದ ಹಿರಿಯರಾದ ಮಾನ್ಯ ಶ್ರೀ ದೇವರಾಜ್ ಅವರ ಸ್ಮರಣೆ ಮಾಡುತ್ತಾ, ಹಾಗೆ ಮತ್ತೊಬ್ಬ ಮರೆಯಲಾಗದ ಮಾಣಿಕ್ಯ ಅಂತ ಹೇಳಿದರೆ ದಿವಂಗತ ರಾಜೀವ್ ಗಾಂಧಿ ಅವರನ್ನ ನೆನೆಸುತ್ತಾ, ಈ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಮಂತ್ರಿಗಳೇ, ಕಾರ್ಯಾಧ್ಯಕ್ಷರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರೇ, ಹಾಗೆ ನೆರೆದಿರುವ ಎಲ್ಲ ಕಾಂಗ್ರೆಸ್ಸಿನ ಕುಟುಂಬದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರು, ಈಗಾಗಲೇ ಸಾಕಷ್ಟು ರಾಜೀವ್ ಗಾಂಧಿಯವರ ಬಗ್ಗೆ ಹಾಗೆ ದೇವರಾಜ್ ಅರಸು ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ನಮ್ಮ ಜಾರ್ಜ್ ಸಾಹೇಬ್ರವರು ಹಾಗೆ ಸಲೀಂ ಅವರು ಮಾತಾಡಿದ್ದಾರೆ. ನಾನಾದರೂ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾನು 78ರಲ್ಲಿ ದಿಢೀರ್ನ ರಾಜಕೀಯಕ್ಕೆ ಬಂದವರು. ಈಗ ಸಲೀಂ ಅಹಮದ್ ಅವರಿಗೆ ಅಥವಾ ಜಾರ್ಜ್ ಅವರಿಗೆ ಏನು ಈ ನಾಯಕರುಗಳೆಲ್ಲ ಮೊದಲೇ ಪರಿಚಯ ಇತ್ತು, ಆಗ ನನಗೆ ಹಾಗೆ ಪರಿಚಯ ಇರಲಿಲ್ಲ. ನಾನು ಸರ್ಕಾರಿ ನೌಕರಲ್ಲಿದ್ದವಳು. ಆಗ ನನ್ನನ್ನು ದೇವರಾಜ್ ಅರಸು ಅವರ ಅಧ್ಯಕ್ಷರಾಗಿದ್ದಾಗ ಡಿ ಚಂದ್ರೇಗೌಡರು ರಾಜಕಾರಣಕ್ಕೆ ಕರೆತಂದ್ರು. ದೇವರಾಜ್ ಅರಸು ಅವರ ಆಶೀರ್ವಾದದಿಂದ ಹಾಗೂ ಶ್ರೀಮತಿ ಇಂದಿರಾ ಗಾಂಧಿಯವರ ಆಶೀರ್ವಾದದಿಂದ ಹಾಗೂ ರಾಜೀವ್ ಗಾಂಧಿಯವರ ಆಶೀರ್ವಾದದಿಂದ ಇಲ್ಲಿಯ ತನಕ ರಾಜಕಾರಣವನ್ನು ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರುಗಳಿಗೆ ನನ್ನ ಕೃತಜ್ಞತಾ ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ನಾನು ಹೇಳೋದಾದರೂ ಇಷ್ಟು, ನಮ್ಮ ಪಕ್ಷದ ಹಿನ್ನೆಲೆಯ ತಿಳಿಯದ ಈ ಬಿಜೆಪಿ ಅವರು ಇದ್ದಾರೆ, ಅವರು ತಾಂಡ್ರಲ್ಲ ಪರರು ನಮ್ಮ ಅನ್ನೋ ಒಂದು ಧ್ಯೇಯವುಳ್ಳವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವೇ ಸರಿ ಇಲ್ಲ, ಅವರೇ ಈ ದೇಶದಲ್ಲಿ ಎಲ್ಲ ರೀತಿಯ ಈ ರಾಜಕಾರಣ ಗೊಂದಲಮಯ ಆಗಲಿಕ್ಕೆ, ರಾಜಕಾರಣದಲ್ಲಿ ಈ ಆಪರೇಷನ್ ಕಮಲ ಅಂತ ಹೇಳಿ ಭ್ರಷ್ಟಾಚಾರ ಹುಟ್ಟಲಿಕ್ಕೆ ಕಾರಣ ಆಗಿದ್ರು ಕೂಡ ಕಾಂಗ್ರೆಸ್ ಪಕ್ಷ 60 ವರ್ಷದಲ್ಲಿ ಏನೂ ಮಾಡಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನ ದೂರೋದು, ನಾಯಕರನ್ನ ದೂರೋದು ಅವರು 1 ಪಾಯಿಂಟ್ ಪ್ರೋಗ್ರಾಮ್ ಆಗಿ ಅವ್ರ ಪಕ್ಷವನ್ನ ಕಟ್ಟಲಿಕ್ಕೆ. ಅವರಿಗೆ ರಾಜೀವ್ ಗಾಂಧಿ ಅವರು ಭಾಷಣ ಮಾಡಿದ್ರು, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಒಳ್ಳೆ ನಾನು ತಿಳ್ಕೊಳ್ತೀನಿ, ನನಗೆ ಬ್ರೇಕ್ಫಾಸ್ಟ್ಗೆ ಮನೆ ಕರೆದು ಬಿಟ್ಟು ಹೇಳಿದ್ರು. ಆಗ ನಾನೇ ತಿಳ್ಕೊಂಡಿದ್ದೆ, ಏನೋ ಸಣ್ಣ ಸರ್ವಿಸ್ ಅನ್ನ ಕೊಡ್ಬೋದು ಅಂತ ತಿಳ್ಕೊಂಡಿದ್ದೆ. ಅವ್ರು ನನಗೆ ಫುಡ್ ಆ್ಯಂಡ್ ಸಪ್ಲೈಸ್ ಅಂಡ್ ಟ್ರಾನ್ಸ್ಪೋರ್ಟ್ ಇನ್ನು ಕಡೆ ಬಸ್ಸಲ್ಲಿ ನನಗೆ KSRTC ಸೇವಾ ಮಾಡಿದ್ರು. ನಂತರ ಅವರು ನನಗೆ ಗುಲ್ಬರ್ಗದಲ್ಲಿ ನನ್ನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದ್ರು ಮತ್ತು ಒಂದು ದಸರಾಗೆ ನಾನೇ ಮೈಸೂರಲ್ಲಿ ಇನ್ಚಾರ್ಜ್ ಇದ್ದೆ. ಅಂತ ಒಂದು ಕಾರಣ ಎಂದು ಕೊಟ್ಟರೆ ರಾಜೀವ್ ಗಾಂಧಿ ಅವರು ನನ್ನ ಪರವಾಗಿ ಮಾತಾಡೋದಕ್ಕೋಸ್ಕರವಾಗಿ ಅವರೆಲ್ಲ ನಮ್ಗೆ ಕೊಟ್ಟಿದ್ದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತ ಅನ್ನಿಸ್ತು. ರಾಜೀವ್ ಗಾಂಧಿ ಅವರು ಯುವಕರ ವಿಚಾರದಲ್ಲಿ ಭಾರಿ ನಂಬಿಕೆ ಇಟ್ಟಿದ್ದರು. ಬಹುಶಃ ಅದರಿಂದ ಆಗಿದೆ.
ಇವತ್ತು ಚಂದ್ರಶೇಖರ್ ಬಗ್ಗೆ ನಿಲ್ಲಿಸಿದ್ದೆ. ಯಾರೇ ಕೂತ್ರೆ ಅವ್ರು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಕಂಟ್ರೋಲ್ ಮಾಡದೇ ಇದ್ರೆ ನಮ್ಮಂತೂ ರಾಜಕಾರಣಿಗಳು ಬೈಕ್ ಸಿಕ್ಕಿದ್ರೆ ಮಾತಾಡ್ಕೊಂಡು ನಾನು ಕಡಿಮೆ ಮಾತಾಡುದು. ಇವತ್ತು ನಮ್ಮ ಮನೆಯವರೇ ಇದ್ದಾರೆ, ಮನೆಯವರೇ ಇದ್ದಾರೆ. ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು ಸಮೇತ ನಾವು ನಮ್ಮ ಸ್ವತಂತ್ರ ಹೋರಾಟದ ಪೂರ್ವಿಕರು ಮಾಡೋದಕ್ಕೆ ನಿಸ್ವಾರ್ಥವಾದ ಸೇವೆ ಮಾಡಲಿಕ್ಕೆ ನಾವು ತಯಾರಾಗಿಬಿಟ್ಟು ಈ ಮಾತುಗಳಲ್ಲಿ ದೇಶ ಜನ ಅದು ಮುಖ್ಯ ಮಾತು ಹೇಳಿ ಇವತ್ತು ರಾಜೀವ್ ಗಾಂಧಿಯವರನ್ನ ನೆನೆಸ್ಕೊಳ್ತಾ ಇದ್ದೀನಿ. ಬಹುಶಃ ಇನ್ನು ನಾನು ಮಾತಾಡ್ಲಿಕ್ಕೆ ಹೋದ್ರೆ ರಾಹುಲ್ ಗಾಂಧಿ ಅವ್ರ ವಿಚಾರ ಅದರಿಂದ ರಾಹುಲ್ ಗಾಂಧಿ ವಿಚಾರ ನಾನೇನು ಮಾತಾಡ್ಬೇಕು ಎಲ್ಲ ಗೊತ್ತಿದೆ. ಅವರು ನಿಜವಾಗಿ ಒಂದಲ್ಲ ಒಂದು ದಿವಸ ರಾಜೀವ್ ಗಾಂಧಿ ಅವ್ರ ತರ ಅವರು ದೇಶದ ಪ್ರಧಾನಿಯಾಗಿ ದೇಶವನ್ನು ಮತ್ತೆ ಅವಕಾಶ ಮಾಡಿಕೊಂಡು ವಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷದ ಕೊಡುಗೆ ಸ್ವಲ್ಪ ವಿಕಾಸ ಇರ್ತಾರೆ ಹೊರತು ಎಲ್ಲ ಕೆಲಸ ಮಾಡ್ತಾ ಇದೆ. ಈ ರಾಷ್ಟ್ರವನ್ನು ಬಲಿಷ್ಠ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಮಾನ್ಯ ರಾಹುಲ್ ಗಾಂಧಿಯವರು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸೋನಿಯಾ ಗಾಂಧೀಜಿಯವರು, ಮಾನ್ಯ ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಮುಂಬರುವಂತಹ ತೀರ್ಮಾನಗಳಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡಿ ಮತ್ತೆ ಮುಂದೆ ಇವತ್ತು ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿನೂ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು, ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡು ಮುಂದುವರೋಣ ಅನ್ನುವಂತ ಮಾತನ್ನು ಹೇಳಿ ಇಬ್ರು ಮಹಿಳೆಯರಿಗೆ ಮತ್ತೊಮ್ಮೆ ನಮಗೆ ಸಲ್ಲಿಸಿ ಮಾತು ಮುಗಿಸ್ತಾನೆ. ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ. ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ನಮ್ಮ ಮಾಜಿ ಕಾರ್ಯಾಧ್ಯಕ್ಷರು, ಕೆಪಿಸಿಸಿ MLC ಆದಂತ ಸಚಿತ್ರ